ಕ 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 ಬಾ 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 ಇತ ಕ ಕ ಕ ಕ ಕ ಕ ಕ ಕ ಕ ಬಾ 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 ಇವ್ರ ಅಬ್ರಾಳಾಗೋಗ ಈ ಗೆದ್ಲುಳ ಪದ್ಲುಳ ಹಿಡ್ಕೊಂಡ್ ತಿಂಬಕ್ ಏನಾಗೈತಿ ಇವಕ್ಕೆ ಉದ್ದೇಶ ಬಡ್ಕೊಂತಾವ ಹಂಗೇನ ಈ ಅಕ್ಕಿ ನುಚ್ಚು ಜಾಡನೆ ಆಗ್ಬೇಕು ಇವಕ್ಕೆ ಇವ್ರ ತಿಗ್ದಾಗೆ ಈ ಯಾರ ಹುಳ ಗೆದ್ಲುಳ ಅವು ಇವು ಹುಳ ಅಪ್ಪಟೆಗೆ ಈ ಹುಡಿಕೊಂಡ್ ತಿಂಬನ್ನ ಅನ್ನೋದು ಏನು ಇಲ್ಲ ಇವಕ್ಕೆ ಈ ರೇಷನ್ ಅಂಗನು ಅರ್ಧ ರಾಗಿಗೆ ಅರ್ಧ ಕಲ್ಲು ಪಲ್ಲು ಎಲ್ಲ ಬೆರೆಸಿ ಕಲಬೆರಕೆ ಮಾಡಿ ಕೊಡ್ತಾರೆ ಅಂತದ್ರಾಗೆ ಅದ್ರಾಗೆ ಈ ಕಲಬೆರಕೆಗೆ ಅರ್ಧ ಯುಕೆ ಹೋಗ್ಬೇಕು ಅಕ್ಕಿ ನುಚ್ಚು ರಾಗಿ ಕಾಳು ಎಲ್ಲಾನ ಯುಕೆ ಹಾಕ್ಬೇಕು ಅರ್ಧನ ರೋಸ್ ಆಗೈತತಿ ಒಂದ್ ಸಾಕತ್ತ ಯಾರನ್ನ ಕೊಟ್ನಪ್ಪ ನೋಡತಕ್ಕ ನೋಡಿ ಇನ್ನೊಂದ್ 2 ದಿನ ಈ ಹುಳ ಅಪ್ಪೆ ಹಿಡ್ಕೊಂಡ್ ತಿಂಬೋದು ಇಲ್ಲ ರಾಗಿ ಕಾಳ ಬಿದ್ದಿರೋದು ಅಲ್ಲಿ ಇಲ್ಲಿ ಬಿದ್ದಿರೋದನ್ನ ಯಾಕನ ಹುಳ ಕಾಳ ಹಿಡ್ಕೊಂಡ್ ತಿನ್ಲಿಲ್ಲ ಅಂತಂದ್ರೆ ಯಾರಕನ ಈ ಮೇಸ್ಕೊಳರಕ ಯಾರಕನ ದುಡ್ಡು ಇಲ್ದಂಗೆ ಹಂಗೆ ಕೊಟ್ಬಿಡ್ತೀನಿ ಅಷ್ಟೇನ ಹೆಂಗನು ನಾನಂತೂ ತಿಂಬಲ್ಲ ಈ ಕೋಳಿ ಬಾಡು ಅದೋ ಇದನ್ನು ಅಲ್ಲ ಎಲ್ಲ ಆಮೇಕಿಂದ ಡಾಗಟ್ರು ತಿನ್ಬೇಡ ಅಂತ ಹೇಳಿದಾರೆ ತಿಂಬರ್ಗ ಮೇಸರ್ಗ ಯಾರ್ಗನ ಹಂಗೆ ಹೊಡ್ಕೊಂಡು ತಗೊಂಡೋಗಿ ಹಿಡ್ಕೊಂಡು ಹೋಗ್ರಿ ಅಂತಾನೆ ಕೊಡ್ತೀನಿ ನೀವ್ ಹಿಂಗೆ ತಿಗ್ದಾಗೆಲ್ಲನ ದುರಂಕಾರ ಮಾಡ್ಕೊಂಡು ಅಕ್ಕಿ ನುಚ್ಚೆ ಬೇಕು ರಾಗಿ ಕಾಳೆ ಬೇಕು ಅಂತ ಏನೋ ನೀವು ಮಾಡಿದ್ರೆ ಈಗ ಹಿಂಗೆ ಹಿಡ್ಕೊಟ್ಬಿಡ್ತೀನಿ ಅಷ್ಟೇನೆ ಯಾರ್ಗನ ಅರೇ ಚಿಕ್ಕದಾಗಿ ಮುರುಗಾಗಿ ಯಾರ್ಗ ಹಿಡ್ಕೊಟ್ಬಿಡ್ತೀನಿ ಅಂತ ಹೇಳ್ಬಿಟ್ಟೈತಿಲ್ಲ ಅರೆ ಫ್ರೀಯಾಗಿ ನಮ್ದಿಗೆ ಕೊಟ್ಬಿಟ್ರೆ ಕಬಾಬ್ ಫ್ರೈ ಸಾರು ಎಲ್ಲ ಆಗ್ಬಿಟ್ಟೈತೆ ನಮ್ದಿಗೆ ಹೋಗ್ಬಿಟ್ಟು ಕೇಳ್ತೀನಿ ಚಿಕ್ಕದಾಗಿ ಮುರುಗಿದ ಜೊತೆಗೆ ಮಾತಿಗೆ ಆಗ್ತೈತೆ ನಿಮ್ದಿಗೆ ಚಾಂತೆ ಚಾಗೆ ಹೇಳ್ತೆ ಮುರುಗಿ ನಿಮ್ದಿಗೆ ಯಾರಲ್ಲ ಪಾಪ ನೀನು ಯಾರ ಅರೆ ಚಿಕ್ಕನಜ್ಜಿಗೆ ಕಣ್ಗೆ ಕಾಣೋದಿಲ್ಲ ಅರೆ ಚಿಕ್ಕನಜ್ಜಿ ನಮ್ದಿಗೆ ಪಾಸ ಅರೆ ಪುಟ್ಟಂದು ರಂಗಜ್ಜಿದ್ದು ಮನೆದು ಪಕ್ಕಾಗೆ ಇಲ್ಲ ಬಾನುದು ಮಗ ಅರೆ ನೂರ್ದುಲ್ಲಾಗೆ ಇಲ್ಲ ನೂರ್ದುಲ್ಲಾ ಬಾನುಗೆ ಮಗ ನಮ್ದಿಗೆ ಓ ಬಾನು ಮಗನೇ ಗೆಲೆ ಪಾಪ ಏನು ಅನ್ಕೊಂಬೇಡ ಕಣಪ್ಪ ನನಗೆ ಒಂದ್ರಗೋಟು ಕಾಮಲ್ಲ ಈ ಧಾರಾವಾಹಿ ಟಿವಿ ಎಲ್ಲ ನೋಡ್ತಿದ್ ನೋಡು ಇತ್ತೀಚೆಗೆ ಯಾಕಂದ್ರೆ ಯಾವ್ದು ಹತ್ತಿರದ್ದು ದೂರದ್ದು ಯಾಕೆ ಕಾಮಲ್ಲ ಒಂದು ಊಟ ಈ ಮುಂಜಿ ಆದಂಗ ಆಕೈತ್ ಕಣ ಪಾಪ ಓ ಐಸಕ್ಕೆ ಚಿಕ್ಕದಾಗಿ ಓ ಅದಕ್ಕೆ ನಿಮ್ದಿಗೆ ಕಣ್ಣಿಗೆ ಕಾಣದಿಲ್ಲ ಅಂತ ಹೇಳ್ಬಿಟ್ಟು ಈ ಮುರುಗಿಗೆಲ್ಲ ಯಾರಿಗಾದ್ರೂ ಕಟ್ಬಿಡ್ತೀನಿ ಅಂತ ಎಲ್ಲ ಹೇಳ್ತಾ ಇತ್ತಲ್ಲ ಇದಕ್ಕೆ ಸುಮ್ನೆ ಹಂಗಂದೆ ಕಣ ಪಾಪ ಈಗ ಕೋಳಿ ಮೊಟ್ಟೆ ರೇಟ್ 20 ರೂಪಾಯಿ ತಕ ಐತಿ ಈ ನಾಟಿ ಕೋಳಿ ಮೊಟ್ಟೆ ರೇಟು 20 ರೂಪಾಯಿ ಮ್ಯಾಲ ಐತಿ ಇನ್ನು ನಾಟಿ ಕೋಳಿ ಬಾಡು ಇನ್ನು ಅದಂತ ಫಾರಂ ಕೋಳಿದೇನ 200-250 ಆಗ್ತೈತಿ ಅಂತಾನೆ ಮಾತಾಡ್ಕೊಂತಿದ್ರು ಅಂತದ್ರಾಗೆ ನಾಟಿ ಕೋಳಿದು ಇನ್ನೂ ಶಾನೆ ಇರ್ತೈತಲ್ವ ಅಂತದ್ರಾಗೆ ಯಾಕೆ ಕಿರ್ಕೊಡೋಣ ಹೇಳ ಪಾಪ ಇವು ಈ ಗೆದ್ಲು ಪದ್ಲು ಹುಳ ಅಪ್ಪೆ ಇದನ್ನೆಲ್ಲ ತಿಂಬಲ್ಲ ಇವು ಅಂತ ರೋಸಿ ಕೆಟ್ಟವು ರಾಗಿ ಕಾಳು ಅಕ್ಕಿ ನುಚ್ಚು ಜ್ವಾಳ ಇದೇ ಆಗಬೇಕು ಅದಕ್ಕೆ ನೀವೇನ ಹಿಂಗೆ ಮಾಡಿದ್ರೆ ಯಾರಿಗಾರ ಹಿಡ್ಕೊಡ್ತೀನಿ ಅಷ್ಟೇ ಅಂತ ಸಾರ್ ಕೇಳ್ತಿದ್ದೆ ಅಷ್ಟೇನ ನಿಮ್ದಿಗೆ ನಗಿಂದು ಸಾರಾಗ ಹೇಳ್ತಾ ಇತ್ತು ನಮ್ದಿಗೆ ಸೀರಿಯಸ್ ಆಗಿ ಏನೇನೋ ಯೋಚನೆಗೆ ಮಾಡ್ಬಿಟ್ಟಿತ್ತು ಸಾಂಬಾರು ಫ್ರೈ ಬಿರಿಯಾನಿ ಕಬಾಬು ಅಂತ ಹೇಳ್ಬಿಟ್ಟು ಅರೆ ಈ ಚಿಕ್ಕದಾಗಿ ನೋಡಿದ್ರೆ ಕಾಮಿಡಿಗೆ ಮಾಡ್ತೈತಿ ಅದು ನಮ್ದಿಗೆ ನೀವು ಯಾರಿಗಾದ್ರೂ ಹಿಡ್ದು ಕಟ್ಬಿಟ್ಟೈತೆ ಅಂತ ನಮ್ದಿಗೆ ಹೇಳ್ತಾ ಇತ್ತು ಇಲ್ಲ ಚಿಕ್ಕನಜ್ಜಿ ಅರೆ ನಮ್ದಿಗೆ ಒಂದು ಕೊಟ್ಟೈತೆ ಚಿಕ್ಕನಜ್ಜಿ ಕೇಳ ಅಂದ್ಬಿಟ್ಟು ಬಂದ್ಬಿಟ್ಟು ಕೆಲ ಸಾಕಿರೋದೇ ಹಿಡ್ಕೊಡಕಲ್ಲನ ಪಾಪ ಯಾರನ್ನ ಹಿಡ್ಕೊಡ್ಲೇಬೇಕು ಮತ್ತೆ ಎಲ್ಲನ ನಾವೇ ತಿನ್ಬೇಕು ಆಕೈತೆ ಎಲ್ಲ ಹಂಗಾದ್ರೆ ನಮ್ದಿಗೆ ಒಂದು ಹಿಡ್ಕಟ್ಟಿ ಹೋಗ್ಬಿಡ್ಬೇಕು ಚಿಕ್ಕನಜ್ಜಿ ಯಾರಿಗಾದ್ರೂ ಕಟ್ಬಿಡ್ತೀನಿ ಅಂತ ಬೇರೆ ಹೇಳ್ಬಿಟ್ಟಾಯ್ತೆ ಇಲ್ಲ ನಮ್ದಿಗೆ ಒಂದು ಕೊಡು ಚಿಕ್ಕನಜ್ಜಿ ನಮ್ದಿಗೆ ತಿಂತೀನಿ ಅಂತ ಹೇಳ್ಬಿಟ್ಟು ಹಂಗೆ ಹಿಡ್ಕೊಂಡು ಹೋಗ್ಬಿಡ್ಬೇಕು ಅರೆ ಈ ಸಾಕ್ಯ ಚಿಕ್ಕನಜ್ಜಿ ಅದು ಚಿಕ್ಕದಾಗಿ ನಿಮ್ದಿಗೆ ಯಾರ್ದೋ ಕಡ್ಡ ಚಿಕ್ಕನಜ್ಜಿ ಅರೆ ನೀನು ಯಾರ್ದು ಗೊತ್ತಿರ್ತಾರೆ ಇಲ್ಲ ನಮ್ಮ ತರ ನಿಮ್ದಿಗೆ ಪರಿಚಯ ಆಗೇ ಇರ್ತಾರೆ ಇಲ್ಲ ಅಂತವ್ರಿಗೆ ಕುಡಿ ಚಿಕ್ಕನಜ್ಜಿ ಯಾರ್ಯಾರ್ದು ಪರಿಚಯ ಆಗೇ ಇರೋದಿಲ್ಲ ಇಲ್ಲ ಅಂತವ್ರಿಗೆಲ್ಲ ಮುರ್ಗಿಗೆ ಕೊಡ್ಬೇಡ ಲೋಕಿ ಏನು ಮಂಜ ಹತ್ ನೋಡು ನನ್ನ ಮಗ ಪಂಡ್ರಪಟ್ ಪಾಸನ್ನು ಟಿಟಿಪಿ ನನ್ನ ಮಗ ನಮ್ಮಿಬ್ಬರಿಗೂ ಗೊತ್ತಾಗ್ರಂಗೆ ಒಬ್ಬೊಬ್ನೆ ಬಂದು ಸಿಕ್ಕೋ ಚಿಕ್ಕಗೆ ಕೋಳಿ ವ್ಯಾಪಾರ ಮಾಡ್ತಾ ಇದ್ದಾನೆ ನೋಡು ನೋಡ್ದೆ ಟಿಟಿಪಿ ನನ್ನ ಮಗನ್ನ ಸರಿಯಾದ ಅನ್ಕೊಳೋ ಬಾಬಾ ಇಲ್ಲಿ ಮರೆಗೆ ನಿಂತ್ಕೊಂಡು ಅದೇನೇನ್ ಮಾತಾಡ್ತಾನೆ ಹೆಂಗ್ ವ್ಯಾಪಾರ ಮಾಡ್ತಾನೆ ಅನ್ನೋದನ್ನ ನೋಡಂದ ಸರಿನಾ ಚಿಕ್ಕನಜ್ಜಿ ನಿಮ್ದಿಗೆ ಗೊತ್ತಿರ್ತಾರೆ ಇಲ್ಲ ನಂತರ
ಅಂತವ್ರಿಗೆ ಕಳಿ ಚಿಕ್ಕನ ಅಜ್ಜಿ. ಎಲೆ ಯಾರಾದ್ರೇನ ಪಾಪ, ಒಂದ್ ಕೋಳಿಗೆ 500-600 ರೂಪಾಯಿ ಹಂಗ್ ಬಂದ್ರೆ ಗೊತ್ತಿರೋರಾದ್ರೂ ಅಷ್ಟೇ, ಗೊತ್ತಿಲ್ದಾರಾದ್ರೂ ಅಷ್ಟೇ ಕೊಡ್ತೀನಿ ಕಣ ಪಾಪ, ಅದ್ರಾಗೇನಿಲ್ಲ. ಗೊತ್ತಿರೋರಾದ್ರೂ ಒಂದು 5-10 ರೂಪಾಯಿ ಕಮ್ಮಿ ಕೊಟ್ರು ನಡೀತೈತೆ. ಒಂದ್ 500-600 ರೂಪಾಯಿ ಒಂದ್ ಕೋಳಿ ಹಂಗ್ ಬಂದ್ರೆ ಕೊಡೋದೇನ ಕಣ. ಒಂದು ಮುರ್ಗಿಗೆ 500-600 ರೂಪಾಯಿಗೆ ದುಡ್ಡಿಗೆ ಕೊಡ್ಬೇಕು. ಅರೆ ಈ ಚಿಕ್ಕಂದ ಅಜ್ಜಿ ಚಾಗಿ ಐತೆ, ನಮ್ದಿಗೆ ನೋಡಿದ್ರೆ ಫ್ರೀಯಾಗೆ ಕೊಟ್ಬಿಡ್ತಾರೆ ಅಂತ ಹೇಳ್ಬಿಟ್ಟು, ಅರೆ ಪರಿಚಯ ಇರೋರಿಗೆ ಕಿಳಿ ಚಿಕ್ಕಂದ ಅಜ್ಜಿ ಅಂತ ಎಲ್ಲ ನಮ್ದಿಗೆ ನೈಸ್ಗೆ ಮಾಡಕ್ಕೆ ಹೋಗ್ಬಿಟ್ಟು ಸರಿಯಾಗಿ ಕಟ್ಬಿಟ್ಟು ನಮ್ದಿಗೆ ಚಿಕ್ಕಂದ ಅಜ್ಜಿ. ಅರೆ 500-600 ರೂಪಾಯಿಗೆ ಕೊಟ್ಬಿಟ್ರೆ ಅರೆ ದೋ ಮುರ್ಗಿ ಬತ್ತೈತೆ. ಚಿಕ್ಕಂದು ಅಂಗಡಿದು ಒಳಗೆ ಈ ಚಿಕ್ಕದ ಅಜ್ಜಿ ಚಿಕನ್ ಯಾರಿಗೆ ಬೇಕು ಈ ಅಜ್ಜಿದುಗೆ ಮಾಡಿಕೊಂಡ್ಲಿ ನಮ್ದಿಗೆ ಮನೆದ ಹತ್ರ ಹೋಗ್ಬಿಟ್ಟೈತೆ. ಚಿಕ್ಕದ ಅಜ್ಜಿ ನಿಮ್ದು ಮುರ್ಗಿ ಗೊತ್ತಿರೋರ್ಗೆ ಹಾದ್ರ ಕಟ್ಕ, ಗೊತ್ತಿಲ್ಲದೆ ಇರೋರ್ಗೆ ಹಾದ್ರ ಕಟ್ಕ. ನಿಮ್ದು ಮುರ್ಗಿ ನಿಮ್ದಿಗೆ ಇಷ್ಟ, ನಮ್ದಿಗೆ ಗರ್ದ ಹತ್ರ ಹೋಗ್ಬೇಕು. ಅರೆ ಮಂಜುನಣ್ಣ ಲೋಕನಣ್ಣ ಇಲ್ಲೇ ನಿಂತ್ಕೊಂಡ್ ಬಿಟ್ಟೈತೆ. ಅವ್ರು ನಮ್ದಿಗೆ ಇಲ್ಲಿ ಮುರ್ಗಿಗೆ ವ್ಯಾಪಾರ ಮಾಡೋದು ನೋಡ್ಬಿಟ್ಟು ಅರೆ ಇಲ್ಲ ಮುಂಚೆನೆ ನೋಡ್ಬಿಟ್ಟಿದ್ರೆ ನಮ್ದಿಗೆ ಬಂದು ಮಾತಾಡ್ಸ್ತಿತ್ತು. ನೋಡಿಲ್ಲ ಅಂತ ಅನಿಸ್ತೈತೆ, ನಮ್ದಿಗೆ ಹಂಗೆ ಸ್ಟೈಲ್ದು ಅಲ್ಲಿಗೆ ಹೋಗ್ಬಿಟ್ಟೈತೆ. ಅರೆ ಮಂಜುನಣ್ಣ ಲೋಕನಣ್ಣ ನಿಮ್ದು 2 ಜನಗೆ ಯಾವಾಗ ಬಂದ್ಬಿಟ್ಟು? ಎಲೆ ನುಸ್ಕೊಂಡಿಲ್ಲ ನಮ್ಮ ಮಗನೇ ಪಾಯಸ. ನಮ್ದು 2 ಜನನು ಸಿಕ್ಕಜಿದ್ದಾಗ ಸಿಕ್ಕಜ್ಜಿ ಗೊತ್ತಿರೋರ್ಗ ಕೊಡು, ಪರಿಚಯ ಇರೋರ್ಗ ಕೊಡು ನಿನ್ ಕೋಳಿನ, ಬ್ಯಾರೆಗೆ ಕೊಡ್ಬೇಡ ಅಂತಾನ ನೈಸ್ ಅಡಿಗಿದ್ದಲ್ಲ ಅಜ್ಜಿಗೆ. ಇನ್ನ ಕೊಟ್ಟಿ ಇಟ್ಬಿಡ್ತೈತೆ ಫ್ರೀಯಾಗಿ, ನುಂಗಿ ನೀರ್ ಕುಡ್ದ್ಬಿಡಲ್ಲ ಅಂತಾನ ಯೋಚನೆ ಮಾಡ್ಕೊಂಡ ಒಜ್ಜಿದಾಗೆ ನೈಸ್ ಅಡಿಗಿತ್ತಲ್ಲ ಅವಜ್ಜಿ ಒತ್ತೆ ಸತಿ ಕೊಡ್ತೀನಿ ನೋಡು ಸರಿಯಾಗಿ 500-600 ರೂಪಾಯಿ ಕೊಡ್ತೀನಿ ಯಾರನ್ನ ಬರ್ಲಿ ಅಂತಾನ. ಅವಾಗ್ಲೇ ಬಂದ್ರಿ. ನಿನ್ನ ಮಕ ಹುಣಸೆ ಹಂಚಿ ಬಿಸ್ದಂಗೆ ಆಗಿತ್ತಲ್ಲ ಅವಾಗ್ಲೇ ಬಂದ್ವಿ ಬಾ. ಅರೆ ಮಂಜುನಣ್ಣ ಆ ಚಿಕ್ಕಂದ ಅಜ್ಜಿ ಐತೆ ಅಲ್ಲ, ಅರೆ ಅವಜ್ಜಿ ಸರಿಗೆ ಇಲ್ಲ. ಫಸ್ಟ್ಗೆ ನೋಡಿದ್ರೆ ಅರೆ ಮುರ್ಗಿ ನಿಮ್ದಿಗೆ ಬರೀ ರಾಗಿದ ಕಾಳು ಅಕ್ಕಿದು ಮಿಚ್ಚು ತಿನ್ಬಿಟ್ಟೈತೆ, ಗೆದ್ಲಿಂದ ಹುಳಾಗೆ ತಿನ್ನೋದಿಲ್ಲ, ಯಾರಿಗಾದ್ರೂ ತಿನ್ನೋರ್ಗೆ ಇಲ್ಲ ಮೇಸಾರ್ಗೆ ಫ್ರೀಯಾಗಿ ಕೊಟ್ಬಿಡ್ತೈತೆ ಅಂತ ಹೇಳ್ತಾ ಇತ್ತು. ನಾನು ಅದಕ್ಕೆ ನಂಬ್ಕೊಂಡ್ಬಿಟ್ಟು ಅರೆ ಚಿಕ್ಕಂದ ಅಜ್ಜಿ ನಮ್ದಿಗೆ ಎಲ್ಲಾ ಮುರ್ಗಿಗೆ ಬೇಡ ಏಕ್ ಮುರ್ಗಿ ಸಾಕು ಅಂತ ಹೇಳ್ಬಿಟ್ಟು ಹೋಗಿ ಕೇಳಿದ್ರೆ ನಮ್ದಿಗೆ ಹಿಂಗೆ ಹೇಳ್ಬಿಟ್ಟು ಆ ಚಿಕ್ಕಂದ ಅಜ್ಜಿ ಸರಿಗೆ ಇಲ್ಲ. ಪಾಯಸ ಅಲ್ಲ ಕಣ, ಹಂಗೆ ಫ್ರೀಯಾಗಿ ದಾನ ಮಾಡಂಗಿದ್ರೆ ನಾವ್ ಯಾಕೆ ಕದ್ಕೊಂಬಂದು ಫ್ರೈ ಮಾಡ್ಕೊಂಡ್ ತಿಂತಿದ್ವಿ ಏನಲ್ಲ ಪಾಯಸ. ಅಲ್ಲ ನಾವು ಕೇಳ್ಕೊಂಡು ಅಜ್ಜಿ ನಮ್ಗೊಂದು ಕೊಡಜ್ಜಿ ಕೊಡಿ ನಮ್ ತನ ಕೇಳ್ಕೊಂಡೆ ತಗೊಂಡೋಗ್ತಿದ್ವಿ ತಾನೆ, ಕದ್ಕೊಂಡೆ ಯಾಕೆ ಹೋಗ್ತಿದ್ವಿ. ಅವಜ್ಜಿದು ಇಂಥ ಬುದ್ಧಿ ಅಂತಾನೇನೆ. ಕದ್ಕೊಂಡೋಗಿ ನಾವು ತಿಂದಿದ್ದೀವಿ ಅವತ್ತು. ಅಲ್ಲ ಹೋಗಿ ಸಿಕ್ಕಜ್ಜಿ ಪಷ್ಟೇ ಕರ್ನಾಸು ಒಳ್ಳೆ ಈ ಎಂತದದು ಜಿಪುಣಿ ಅಂತ ಚಿಕ್ಕಜ್ಜಿ ತಕ ಹೋಗ್ಬಿಟ್ಟು ಅಜ್ಜಿ ಯಾರಿಗೂ ಪರಿಚಯ ಇರೋರಿಗೆ ಕೊಡು ಹಂಗೆ ಹಿಂಗೆ ಅಂತ ಹೋಗಿ ಕೇಳ್ತಿದ್ದಲ್ಲ. ಅವತ್ತು ಜಂಗ್ ಗೊತ್ತೆ ಅವ್ರೆಲ್ಲ ಅಡಿಕೆ ತೋಟ ಮಸ್ತಾಗಿದ್ರು ಅಡಿಕೆ ಹಚ್ಚಮಕ್ ನಮ್ಮ ಮಂಟಕ್ ಬಂದಾಗ ನಮ್ಮ ಪುಟ್ರಂಗ ಅಜ್ಜಿ ಕೇಳ್ತೈತಿ 2 ಅಡಿಕೆ ಕೊಳೆ ಅಮ್ಮಯ್ಯ ಪುಟ್ರಂಗಮ್ಮ ಅಂತಾನ. ಅಂತ ಚಿಕ್ಕಜ್ಜಿ ತಕ್ಕ ಹೋಗಿ ನೀನು ಏನಲ್ಲ ಪಾಸ ಸರಿಯಾದ ನನ್ನ ಮಗ ನೀನು. ಅಲ್ಲ ನಮಗೂ ಒಂದ್ ಮಾತು ಹೇಳ್ದಂಗೆ ಸೀದಾ ನೀನೇ ಹೋಗಿ ಡೀಲ್ ಮಾಡಕ್ ಹೋಗಿದ್ದಲ್ಲ, ಎಂತ ನನ್ನ ಮಗ ಇರ್ಬೇಕು ಬೋಲ್ ನನ್ನ ಮಗ ನೀನು. ಸ್ನೇಹಿತರೆ ನೋಡಿದ್ರೆ ನಮ್ ಪಂಡ್ರಪಟ್ಟು ಹಾಲನ ಹೆಂಗೆ ನಮ್ಮಿಬ್ಬರು ಬಿಟ್ಟು ಒಬ್ಬೊಬ್ನೇನ ಹೋಗಿದಾನೆ ಕೋಳಿ ವ್ಯಾಪಾರ ಮಾಡಕ್ಕೆ ಅಂಬದ್ನ. ವಿಡಿಯೋ ಹೆಂಗ ಅನ್ನಿಸ್ತು ಅಂತ ನಂಗೆ ಕಮೆಂಟ್ನಾಗೆ ತಿಳಿಸ್ರಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ಕೊಂಡಂಗೆ ಯಾರು ನೋಡ್ತಿದ್ರೆ ದಯವಿಟ್ಟು ನಮ್ಮ ಶಿರಾಸಗೌಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ರಿ. ಇನ್ನ ಇಂಥ ವಿಡಿಯೋಗಳು ಮಸ್ತಾಗಿದ್ದಾವೆ ನಮ್ಮ ಯೂಟ್ಯೂಬ್ ಚಾನಲ್ನಾಗೆ. ನೀವು ನೋಡಿಲ್ಲ ಅಂತಂದ್ರೆ ಒಂದ್ ಕಡೆಯಿಂದ ಎಲ್ಲ ನೋಡ್ರಿ. ಆಮೇಕಿಂದ ಎಲ್ಲಾರ್ಗು ಶೇರು ಮಾಡ್ರಿ, ಹೈಪೋ ಮಾಡ್ರಿ. ಮುಂದಿನ ವಿಡಿಯೋದಾಗ ಸಿಗ್ತೀವಿ. ಟಾಟಾ ಬಾಯ್ ಬಾಯ್.